ನೋಡಿ, ಪುರಾತನ ಕಾಲದಿಂದ ಹೆಣ್ಮಕ್ಕಳನ್ನ ಮದುವೆ ಮಾಡ್ಕೊಳ್ಬೇಕಾದ್ರೆ ಹೆಣ್ಣನ್ನು ನೋಡಕ್ಕೆ ಬಂದಾಗ ಅವರ ಕಾಲನ್ನು ಚೆಕ್ ಮಾಡ್ತಾಯಿದ್ರು, ಅಂದರೆ ಪರಿಶೀಲಿಸ್ತಾಯಿದ್ರು. ಯಾಕಪ್ಪ ಅಂದರೆ ಅವ್ರ ಕಾಲು ಹೇಗಿದೆ, ಮುಂದಿನ ಜೀವನ ಇವ್ರದ್ದು ಹೇಗಿರುತ್ತೆ ಅಂತ ಈ ಒಂದು ಶಾಸ್ತ್ರವನ್ನು ಕಾಲು ಬೆರಳುಗಳನ್ನ ನೋಡಿ ಹೇಳ್ತಾಯಿದ್ರು. ಅದೇ ರೀತಿ ಇವಾಗಲೂ ಕೂಡ ನೋಡಿ, ಈ ಕಾಲು ಬೆರಳುಗಳು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಕಾಲು ಬೆರಳುಗಳು ಸಮವಾಗಿದ್ದಾಗ ಖಂಡಿತವಾಗ್ಲೂ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿರ್ತಾರೆ. ಅವರ ಒಂದು ಮ್ಯಾರೇಜ್ ಲೈಫ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಯಾರ್ದೆಲ್ಲ ಕಾಲು ಬೆರಳುಗಳಿರುತ್ತೆ, ಸಮವಾಗಿರುತ್ತೆ ಹೆಣ್ಮಕ್ಳದ್ದು, ಅವರು ಅದೃಷ್ಟವಂತರೇ ಅಂತಲೇ ಹೇಳ್ಬೋದು. ಯಾರೆಲ್ಲ ತಟ್ಟೆಯನ್ನು ಕೈಯಲ್ಲಿಟ್ಕೊಂಡು ಊಟ ಮಾಡ್ತೀರಾ, ಮತ್ತು ಅರ್ಜೆಂಟಾಗಿ ನಿಂತ್ಕೊಂಡು ತಟ್ಟೆ ಕೈಯಲ್ಲಿಟ್ಕೊಂಡು ಊಟ ಮಾಡೋದು, ಇದೆಲ್ಲ ಮಾಡ್ತಾ ಹೋದಾಗ ನಿಮ್ಮ ಮನೇಲಿ ಸಾಲದ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಶ್ರೀಮಂತರೇ ಆಗಿರ್ಬೋದು, ಬಡವರೇ ಆಗಿರ್ಬೋದು, ಅಥವಾ ಕೆಲಸದ ಬೇಯಿಂಗ್ ಯಾರಾದರೂ ಆಗಿರ್ಬೋದು. ಸೊ ಈ ಒಂದು ಪದ್ಧತಿಯನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಜಸ್ಟ್ ಏನೂ ಇಲ್ಲ, ನಿಧಾನವಾಗಿ ಕೂತು ಊಟ ಮಾಡಿ, ನೆಮ್ಮದಿಯಾಗಿ ಕೂತು ಊಟ ಮಾಡಿ, ಅಥವಾ ತಟ್ಟೆನ ಕೆಳಗಡೆ ಇಟ್ಕೊಂಡು ಊಟ ಮಾಡಿ. ಖಂಡಿತ ಇದರಿಂದ ನಿಮ್ಮ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಹೋಗುತ್ತೆ. ಇದನ್ನು ನೀವೇ ಟ್ರಯಲ್ ಮಾಡಿ ನೋಡಿ, ಈ ಟಿಪ್ಸ್ನ ನೋಡಿ ಫಾಲೋ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಎಲ್ಲರ ಮನೆಯಲ್ಲೂ ಹೆಂಗಸರು, ಮುಖ್ಯವಾಗಿ ಹೆಣ್ಣುಮಕ್ಕಳು ಗಂಡನ ಆಯಸ್ಗೋಸ್ಕರ ಎಲ್ಲ ಪೂಜೆ ಮಾಡ್ತಾರೆ. ಎಂತೆಂಥ ಪೂಜೆ ಮಾಡ್ತಾರೆ, ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಗಂಡನ ಒಂದು ಆಯಸ್ಸು ಅಭಿವೃದ್ಧಿಗೆ ಎಲ್ಲ ದೇವ್ರ ಹತ್ರ ಹೋಗಿ ನಿಂತ್ಕೊಂಡಾಗ ದೇವರಿಂದ ಕೊಡುವಂಥ ಅರ್ಚನೆ ಕುಂಕುಮ ಆಗಿರ್ಬೋದು, ಅವ್ರ ಹಣೆಗೆ ಇಟ್ಕೊಳ್ತಾರೆ, ಮತ್ತು ಅವರ ಒಂದು ಮಾಂಗಲ್ಯಕ್ಕೆ ಇಟ್ಕೊಳ್ತಾರೆ. ಏನಕ್ಕಪ್ಪ ಅಂದರೆ ಗಂಡನ ಒಂದು ಆಯಸ್ಸಿಗೋಸ್ಕರ. ಎಲ್ಲ ಹೆಣ್ಮಕ್ಳಿಗೂ ಅದೇ ಒಂದು ಖುಷಿ. ಸೊ ಇದಕ್ಕೆ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ ನಿಮಗೆ, ಅಂದರೆ ನೀವೇ ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ನೋಡಿ, ಹೆಣ್ಣುಮಕ್ಕಳು ಅದರಲ್ಲೂ ಮನೆಯಲ್ಲಿ ನೀವು ಒಳ್ಳೆ ಪೂಜೆ ಮಾಡ್ದಾಗಿರ್ಬೋದು, ಪೂಜೆ ಮಾಡೋಕ್ಕೆ ಮುಂಚೆ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ನೀವು ತುಪ್ಪ ಮತ್ತು ಕುಂಕುಮ ಈ ಎರಡನ್ನೂ ಮಿಕ್ಸ್ ಮಾಡಿ ನಿಮ್ಮ ಹಣೆಗಿಟ್ಕೊಳ್ಳಿ, ಮತ್ತು ನಿಮ್ಮ ಒಂದು ಸಿಂಧೂರವಾಗಿ ನಿಮ್ಮ ತಲೆಗಿಟ್ಕೊಳ್ಳಿ, ನಿಮ್ಮ ಮಾಂಗಲ್ಯಕ್ಕೆ ಇಟ್ಕೊಳ್ಳಿ. ತದನಂತರ ನೀವು ಪೂಜೆ ಮಾಡ್ತಾ ಹೋಗಿ. ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಆಯಸ್ಸು ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಮತ್ತು ಅವ್ರ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಹೆಣ್ಮಕ್ಳು ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತ ನಿಮ್ಮ ಮನೆ ಅಭಿವೃದ್ಧಿ. ಆಮೇಲೆ ಹೇಳಿ. ಪುರಾತನ ಕಾಲದಿಂದಲೂ ಒಂದು ವಾಡಿಕೆ ಇತ್ತು, ಅಂದರೆ ನಾವು ಊಟ ಆದಮೇಲೆ ಹಣ್ಣು ತಿನ್ನೋದು, ಅಥವಾ ಉಪವಾಸ ವ್ರತಗಳು ಮಾಡಿದಾಗ ಹಣ್ಣನ್ನು ತಿನ್ನೋದು, ಅಥವಾ ರಾಜರ ಮನೆತನದಲ್ಲೆಲ್ಲನೂ ಏನಾದರೂ ಒಂದು ಹಣ್ಣನ್ನು ದಾನವಾಗಿ ಕೊಡೋದು, ಅಥವಾ ಅವರೇ ತಿನ್ನೋದು, ಇದೆಲ್ಲವನ್ನು ಮಾಡ್ತಾಯಿದ್ರು. ದೇವರಿಗೂ ಕೂಡ ನೈವೇದ್ಯವಾಗಿ ಹಣ್ಣನ್ನು ನಾವು ಪ್ರತಿದಿನ ಪೂಜೆಯಲ್ಲಿ ಇಡ್ತಾ ಹೋಗ್ತೇವೆ. ಏನಕ್ಕಪ್ಪ ಅಂದರೆ ನೋಡಿ, ಹಣ್ಣಿನಲ್ಲಿ ಕೂಡ ಆ ದೇವರ ಒಂದು ಅಂಶ ಇರುತ್ತೆ. ಮುಖ್ಯವಾಗಿ ದಾಳಿಂಬೆ ಹಣ್ಣು, ನಾವೇನು ಹೇಳ್ತೀವಿ, ಆ ದಾಳಿಂಬೆ ಹಣ್ಣಿನಲ್ಲಿ ಈ ಮಹಾಲಕ್ಷ್ಮಿ ವಾಸ ಮಾಡ್ತಿರ್ತಾರೆ. ಅದೇ ರೀತಿ ಸೀಬೆಹಣ್ಣು, ಈ ಸೀಬೆಹಣ್ಣಲ್ಲಿ ವಿಷ್ಣು, ಗರುಡ ಸಮೇತ ಮಹಾವಿಷ್ಣುವಿನ ಒಂದು ಸ್ವರೂಪ ಅಂತ ಹೇಳ್ತೀವಿ, ಅವರು ವಾಸ ಮಾಡ್ತಿರ್ತಾರೆ. ಈ ಎರಡೂ ಹಣ್ಣನ್ನು ಪ್ರತಿ ಬುಧವಾರ ನಮ್ಮ ಮನೆಯಲ್ಲಿ ದೇವರಿಗೆ ನೈವೇದ್ಯ ಇಟ್ಟು, ಮತ್ತು ಮನೆ ಮಂದಿಯೆಲ್ಲ ಅದನ್ನು ತಿಂತಾ ಬಂದರೆ, ನೀವು ಈ ಬುಧವಾರದೊತ್ತು ನೀವು ಎಲ್ಲೇ ಇರಿ, ಹೇಗೆ ಇರಿ, ದಾಳಿಂಬೆ ಹಣ್ಣು ಮತ್ತು ಸೀಬೆಹಣ್ಣು ಈ ಎರಡೂ ಹಣ್ಣನ್ನು ನೀವು ಅವತ್ತು ತಿಂದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯ ದಾರಿದ್ರ್ಯ ನಿವಾರಣೆ ಆಗುತ್ತೆ. ಮತ್ತು ಸದಾ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಷ್ಣು ಇಬ್ಬರು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ. ಈ ಒಂದು ಟಿಪ್ಸನ್ನು ನೀವು ಸತತ 3 ತಿಂಗಳು ಫಾಲೋ ಮಾಡಿ. ಈ 3 ತಿಂಗಳು ಫಾಲೋ ಮಾಡಿ ನೋಡಿ, ಅದು ಯಾಕೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇರಲ್ಲ ಅಂತ. ಸೊ ಲಕ್ಷ್ಮಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿರುತ್ತೆ. 2026, ಈ 2026ರ ಡೇಂಜರಸ್ ನಂಬರ್ 8, ಅಂದರೆ 8. ನಾನು ಫಸ್ಟೇ ಇದನ್ನು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಸೊ ಈ 8 ಅನ್ನೋ ನಂಬರ್ ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ, 8 ಆಗಿರ್ಬೋದು, 18 ಆಗಿರ್ಬೋದು, 28 ಆಗಿರ್ಬೋದು, ಈ ಡೇಟಲ್ಲಿ ಹುಟ್ಟಿರೋರಾಗಿರ್ಬೋದು, ಈ ನಂಬರ್ ಮನೇಲಿ ಇರೋರಾಗಿರ್ಬೋದು, ಅಥವಾ ವೆಹಿಕಲ್ ನಂಬರ್ ಯಾರಿಗೆ ಆಗಿರ್ಬೋದು, 8, 18, 28 ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಅಕೌಂಟ್ ನಂಬರ್, ನಿಮ್ಮ ವೆಹಿಕಲ್ ನಂಬರ್ ಯಾವುದಾದ್ರೂ ಸರಿ, ಈ 8 ಅನ್ನೋದು ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ ಅವರೆಲ್ಲರಿಗೂ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಗಿರ್ಬೋದು, ತಂದೆ ಮಕ್ಕಳ ಜಗಳ ಆಗಿರ್ಬೋದು, ಕುಟುಂಬದ ಸಮಸ್ಯೆ ಆಗಿರ್ಬೋದು, ಈ ಎಲ್ಲ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು ಅಂದರೆ ಈ ಡೇಟಲ್ಲಿ ಹುಟ್ಟಿರೋರು ಪ್ರತಿದಿನ ನೀವು ಈ ವರ್ಷ ಪೂರ್ತಿ ಕಾಗೆಗೆ ಊಟವನ್ನು ಹಾಕಿ ಇದನ್ನು ಮಾಡ್ತಾ ಬನ್ನಿ. ನೀವು ಖಂಡಿತವಾಗ್ಲೂ ನೀವು ಈ ಎಲ್ಲ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಿ. ಈ ಒಂದು ಟಿಪ್ಸ್ನ ಫಾಲೋ ಮಾಡಿ,
ಖಂಡಿತ ನಿಮ್ಮ ಮನೆಯಲ್ಲಿ ಈ ಎಲ್ಲ ಪ್ರಾಬ್ಲಮ್ ಕೂಡ ನಿಮಗೆ ಗೊತ್ತಿಲ್ದಿರನೇ ಕ್ಲಿಯರ್ ಆಗುತ್ತೆ.